ವೆಹಿಕಲ್ ತುಂಬಾ ಚೆನ್ನಾಗಿದೆ. ಕೇವಲ 95,000 ಕೊಡ್ತೀವಿ ಸರ್. ಬರೀ 95,000 ಸರ್ ಇದು? ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಕೇವಲ 95,000ಕ್ಕೆ ಹ್ಯುಂಡೈ ಅಸೆಂಟ್ ಕೊಡ್ತೀವಿ. ಪೆಟ್ರೋಲ್ ಇಂಜಿನ್ ಆಗಿದೆ ವೆಹಿಕಲ್. ಇದು ನಿಮಗೆ 1,95,000 ಫೈನಲ್ ಕೊಡ್ತೀವಿ ಸರ್. 1,20,000ಕ್ಕೆ 20,000 ಕೊಡ್ತೀವಿ. ಕೇವಲ 45,000 ಶೋರೂಮ್ ರೆಕಾರ್ಡ್ ಹೊಂದಿದೆ. 45,000 ಅಷ್ಟೇ ಓಡಿದೆ ವೆಹಿಕಲ್. ಇದ್ರ ಬೆಲೆ ಬಂದು ನಿಮ್ಗೆ ಕೇವಲ 3,80,000 ಕೊಡ್ತೀನಿ ಸರ್. 3,80,000 3,80,000ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ 45,000 ಶೋರೂಮ್ ರೆಕಾರ್ಡೆಡ್ ಹೊಂದಿರೋ ಸನ್ರೂಫ್ ಹೊಂದಿರೋ ವೆಹಿಕಲ್ ನ ಕೊಡ್ತೀನಿ. ಕೇವಲ 2,40,000 ಮಾಡ್ಕೊಡ್ತೀನಿ ಸರ್. 2,40,000ಕ್ಕೆ ಸಿವಿಕ್ ಇದೆ. ಸಿವಿಕ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಫುಲ್ಲಿ ಮಾರ್ಕೆಟ್ ಟೈರ್ ಇದೆ. ಟೈರ್ಸ್ ಇದೆ. ವೆಹಿಕಲ್ ವೆರಿ ವೆಲ್ ಮೇಂಟೈನ್ ಇದೆ. ಲೆದರ್ ಪಾಲಿಸಿ ಸೀಟ್ ಕವರ್ಸ್ ಬರುತ್ತೆ ನಿಮಗೆ. ಓಕೆ ಸರ್, ಇನ್ನೊಂದು ಓನರ್ ಮಾಡಲ್ ಪ್ರೈಸ್ ಸಿಸ್ಟಮ್ ಬರುತ್ತೆ. 2,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಸರ್ ಇದು 2,60,000 ಕೊಡ್ತೀನಿ. 2,60,000ಕ್ಕೆ 2,60,000 ಏಟೀನ್ ಕೊಡ್ತೀನಿ. ಹಾಗೆ ಸಿಟಿ ಓಡಿಸೋಕೆ ಚಿಕ್ಕ ಗಾಡಿ ನೋಡ್ತಾ ಇದ್ದಾರೆ. ಲೋ ಬಜೆಟ್ ವೆರಿ ವೆಲ್ ಮೇಂಟೈನ್ ಆಗಿರೋ ವೆಹಿಕಲ್ ಇದು. 8 ಮಾಡೆಲ್ದು ವೆಹಿಕಲ್. 1,70,000 ಆನ್ ಟೇಬಲ್ ಇನ್ನೂ ಕಮ್ಮಿ ಆಗುತ್ತೆ. ಬನ್ನಿ ಒಂದು 1,60,ಕ್ಕೆ ಫೈನಲ್ ಆಗುತ್ತೆ. ಓಕೆ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಮತ್ತೊಂದ್ಸರಿ ನಾವಿವತ್ತು ತುಂಬಾ ದಿನದ ಮೇಲೆ ಫ್ರೆಂಡ್ಸ್ ಕಾರ್ ಜೋನ್ ಬಂದಿದ್ದೀನಿ. ಏನಕ್ಕಂದ್ರೆ ಹೊಸ ವಿಡಿಯೋ ಮಾಡೋಣ, ಹಾಗೇನೆ ತುಂಬಾನೇ ಸ್ಟಾಕ್ ಇದೆ, ಆಮೇಲೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದಾರೆ ಸರ್. ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಆ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಮತ್ತೊಂದು ಸರ್ ನಿಮ್ಮ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ಮ ಶೋರೂಮ್ ಹೆಸರು ಫ್ರೆಂಡ್ಸ್ ಕಾರ್ ಝೋನ್, ನಾಗರಬಾವಿ ಮೀಡಿಯಾ ಕಾಂಪ್ಲೆಕ್ಸ್ ಹತ್ರ ನಮ್ದು ಲೊಕೇಶನ್ ಬರುತ್ತೆ. ಇಲ್ಲ ಆಲನ್ಮರ ಬಸ್ ಸ್ಟಾಪ್ ಹತ್ರ ನಮ್ಮ ಶೋರೂಮ್ ಇದೆ. ಇಲ್ಲ ಮೀಡಿಯಾ ಕಾಂಪ್ಲೆಕ್ಸ್ ಇಂದ ಬಂದ್ರೆ ನಿಯರ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮ್ದು ಶೋರೂಮ್ ಬರುತ್ತೆ. ಟುವರ್ಡ್ಸ್ ಅಂಬೇಡ್ಕರ್ ಕಾಲೇಜ್ ರೋಡ್ ಅಲ್ಲಿ ನಮ್ದು ಶೋರೂಮ್ ಲೊಕೇಟ್ ಆಗಿದೆ. ಸರ್ ಆಲ್ಮೋಸ್ಟ್ ಇವತ್ತು ಸ್ಟಾಕ್ ಎಷ್ಟಿದೆ ಸರ್ ಟೋಟಲ್? ಸರ್ ಏನಿಲ್ಲ, ಒಂದು 40 to 45 ಸ್ಟಾಕ್ ಇದೆ ಸರ್. ವೆಹಿಕಲ್ಸ್ ಇದೆ ಆಲ್ಮೋಸ್ಟ್ ಎಲ್ಲ ನಿಮಗೆ 3 lakhs ಅಂಡರ್ ನಿಮಗೆ ಜಾಸ್ತಿ ವೆಹಿಕಲ್ಸ್, ಮೇಜರ್ ವೆಹಿಕಲ್ಸ್ ಇದೆ. ಓಕೆ, ಆಮೇಲೆ ಓನರ್ ಬಗ್ಗೆ ಹೋಗ್ತೀರಾ? ಫಸ್ಟ್ ಸೆಕೆಂಡ್ ಓನರ್ ಜಾಸ್ತಿ ಇದೆ ಅಲ್ವಾ? ಸಿಂಗಲ್ ಸೆಕೆಂಡ್ ಓನರ್ ಪ್ಲಸ್ ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ನಮ್ಮಲ್ಲಿ ಮೇಜರ್ ಆಗಿ ಸೇಲ್ ಮಾಡೋದು. ಓಕೆ ಸರ್, ಹಾಗೆ ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 95,000 ಒಂದು ಅಸೆಂಟ್. ಓಕೆ ಓಕೆ 95,000 ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ವೆಹಿಕಲ್ ಒಂದು ಅಸೆಂಟ್ ಇದೆ. 95,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಮೊಂದು ನನ್ನ ಪ್ರಕಾರ ಒಂದು 6 ಲಕ್ಷ 7 ಲಕ್ಷ ಗಂಟ ವೆಹಿಕಲ್. ಓಕೆ ಓಕೆ. ಸೊ ಹೈಲೈಟ್ಸ್ ಎಲ್ಲ ನೋಡಿರ್ತಾರೆ ಏನೇನು ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗೇನೆ ಸರ್ ಲೋನ್ ಬಗ್ಗೆ? ಸರ್ ಲೋನು 2013 ಮಾಡೆಲ್ ಮೇಲೆ ಡೀಸೆಲ್ ಆಗಿರ್ಲಿ ಪೆಟ್ರೋಲ್ ಆಗಿರ್ಲಿ ಬಂದ್ರೆ ಅವ್ರು ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. 13 ಮಾಡೆಲ್ ಮೇಲೆ ಅಲ್ವಾ? 2013 ಮಾಡೆಲ್ ಮೇಲೆ ವೆಹಿಕಲ್ಗಳಿಗೆ ಡೀಸೆಲ್ ಆದ್ರೂ ಪರಲ್ಲ ಪೆಟ್ರೋಲ್ ಆದ್ರೂ ಪರಲ್ಲ ಲೋನ್ ಮಾಡಿಸ್ಕೊಡ್ತೀವಿ. ಸರ್ ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಏನಾದ್ರು? ಸರ್ ನಮ್ಮಲ್ಲಿ ಯಾವುದೇ ತರ ಟ್ರಾನ್ಸ್ಫರ್ ಕಮಿಷನ್ ಎಲ್ಲ ಏನಿಲ್ಲ. ನಮ್ಮಲ್ಲಿ ಗಾಡಿ ತಗೊಂಡ್ರೆ ನಿಮ್ಗೆ ಒಂದು ಆಯಿಲ್ ಸರ್ವಿಸ್ ಫ್ರೀ ಆಗಿ ಮಾಡ್ಕೊಡ್ತೀವಿ. ಟ್ರಾನ್ಸ್ಫರ್ ನ ಫ್ರೀ ಆಗಿ ಮಾಡ್ಕೊಡ್ತೀವಿ. ಯಾವುದೇ ತರ ಅಡಿಷನಲ್ ಚಾರ್ಜಸ್ ಇಲ್ಲ. ಅಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಒಂದು ಗಾಡಿ ನೀವು ಬೈ ಮಾಡ್ಬಿಟ್ರೆ ಅದೇ ಫೈನಲ್ ಆಗಿರುತ್ತೆ. ಅದರಲ್ಲೂ ಒಂದು ಅದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಏನಿರಲ್ಲ. ಒಂದು ಕಂಪ್ಲೀಟ್ ಒಂದು ಆಯಿಲ್ ಸರ್ವಿಸ್ 10,000 ಕಿಲೋಮೀಟರ್ ವರೆಗೂ ಆರಾಮಾಗಿ ಯೂಸ್ ಮಾಡಬಹುದು. ಅಂದ್ರೆ ತಗೊಂಡೋಗ್ಬಿಟ್ಟು ಜಸ್ಟ್ ಪೆಟ್ರೋಲ್ ಡೀಸೆಲ್ ಹಾಕಿ ಓಡಿಸ್ಬೇಕು ಅಷ್ಟೇ. ಓಕೆ ಓಕೆ ಸರ್, ಹಾಗೆ ವಿಡಿಯೋ ಶುರು ಮಾಡಿ ಸರ್. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಇವತ್ತು ಫ್ರೆಂಡ್ಸ್ ಕಾರ್ ಜೋನ್ ಅಲ್ಲಿ ಮೊದಲನೇ ಗಾಡಿ ಯಾವ ಸರ್ ಇವತ್ತು? ಸರ್ ಫಸ್ಟ್ ಗಾಡಿ ಟಾಟಾ ವಿಸ್ತಾ ಪೆಟ್ರೋಲ್ ಇಂಜಿನ್ ಆಗಿದೆ. 2012 ಮಾಡೆಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. 74,000 ಶೋರೂಮ್ ರೆಕಾರ್ಡೆಡ್ ಹೊಂದಿದೆ ವೆಹಿಕಲ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಫೈನಲ್ ಬೆಲೆ ಬಂದು ನಿಮ್ಮೊಂದು 1,95,000 ಕೊಡ್ತೀವಿ ಸರ್. 1,95,000 ಈ ಗಾಡಿ ಕೊಡ್ತೀವಿ ಸರ್. ಇನ್ನು ಮುಂದೆ ಬಂದ್ರೆ 12 ಮಾಡೆಲ್ ಲೋನ್ ಕೂಡ ಆಗುತ್ತೆ. ವೆಹಿಕಲ್ ಲೋನ್ ಕೂಡ ಆಗುತ್ತೆ ಸರ್. ಮುಂದೆ ಬಂದ್ರೆ ಇನ್ನೂ ಏನಾದ್ರು ಆಗ್ಬೋದಾ? ಬನ್ನಿ ಸರ್, ಆನ್ ಟೇಬಲ್ ಇನ್ನೊಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಹಾಗೆ ಒಂದು ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಸರ್ ವ್ಯಾಗನರ್ 2015 ಮಾಡೆಲ್ ಇರೋ ಗಾಡಿ, VXI ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್ ಇದು? ಬರೀ 69,000 ಓಡಿದೆ ವೆಹಿಕಲ್. ಇದ್ರದ್ದು ಬೆಲೆ ಬಂದು 3,50,000 ಫೈನಲ್ ಆಗುತ್ತೆ ಸರ್. ಹಾಗೆ ಫೀಚರ್ಸ್ ಅಂದ್ರೆ ಸರ್ ನಮಗೆ? ಸರ್ VXI ನಿಮ್ಗೆ ಏರ್ ಬ್ಯಾಗ್ ಇದು ಬರುತ್ತೆ, ನಿಮ್ಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ನಿಮ್ಗೆ ಏರ್ ಬ್ಯಾಗ್ಸ್ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ವೆಹಿಕಲ್. ಸರ್ ಪ್ರೈಸ್ ಸರ್ ಫೈನಲ್ ಒಂದು 3,30,000 ಮಾಡೋಣ ಸರ್. 3,30,000 ಫೈನಲ್ ಸರ್. ಫೈನಲ್ ಇಲ್ಲ ಮುಂದೆ ಬಂದ್ರೆ ಫೈನಲ್ ಪ್ರೈಸ್ ಸರ್. ಫೈನಲ್ ಪ್ರೈಸ್ ಒಂದು 5,000 ಎಲ್ಲ ಗಾಡಿಗೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಟೇಬಲ್ ಮೇಲೆ ಆಗುತ್ತೆ. ಇದು ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ 2014 ಮಾಡೆಲ್ ಡಾಟ್ಸನ್ ಗೋ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ವೆಹಿಕಲ್ ಇದು. ಇದ್ರ ಬೆಲೆ ಬಂದು ಕೇವಲ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. 2 ಲಕ್ಷಕ್ಕೆ 14 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಡಾಟ್ಸನ್ ಗೋ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಆಗಿದೆ ಇದು. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ವರ್ನಾ ಸರ್. ನೆಕ್ಸ್ಟ್ ವರ್ನಾ 2014 ಮಾಡೆಲ್
ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. SX ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ವೆಹಿಕಲ್ ನೋಡಬಹುದು ನಿಮ್ಗೆ ಕಂಪ್ನಿ ಫಿಟೆಡ್ ಮ್ಯಾಗ್ನಿಟ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ವೆರಿ ವೆಲ್ ಮೇಂಟೈನ್ ಆಗಿದೆ ವೆಹಿಕಲ್. ಬರೀ 71,000 ಅಷ್ಟೇ ಹೊಡಿರೋದು ಸರ್. ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವರ್ನಾ VT SX ಫ್ಲೂಯಿಡ್ ವೇರಿಯಂಟ್ ಆಗಿದೆ ವೆಹಿಕಲ್. 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಕೇವಲ ಇದ್ರ ಬೆಲೆ ಬಂದು 4,30,000 ಫೈನಲ್ ಕೊಡ್ತೀವಿ. 4,30,000 ಟಾಪ್ ಎಂಡ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್. ಕೀಲೆಸ್ ಎಂಟ್ರಿ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತಲ್ವಾ? ಹೌದು ಸರ್. ನಿಮ್ಗೆ 4,30,000 ಫೈನಲ್ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಸರ್ ಲೋ ಬಜೆಟ್ ಗಾಡಿ ಹುಡ್ಕೋರ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. Hyundai Ascent ವೆಹಿಕಲ್ ಇದು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಆಗಿದೆ ವೆಹಿಕಲ್. ಮ್ಯಾಗ್ನೆಟ್ಸ್ ಕೂಡ ಎಲ್ಲ ಬರುತ್ತೆ. ನೀವು ನೋಡಬಹುದು ಹೇಗಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಪ್ಯೂರ್ ಲೆದರ್ ಅಪಾನ್ ಸೀಟ್ ಕವರ್ಸ್ ಇದೆ. ಸ್ಪಾಯ್ಲರ್ ಎಲ್ಲ ನೋಡಬಹುದು ಯಾವ ತರ ಇದೆ ಅಂತ ವೆಹಿಕಲ್. ವೆರಿ ವೆಲ್ ಮೇಂಟೈನ್ ಇದೆ ವೆಹಿಕಲ್. ಸೊ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಸೊ ಆಲ್ರೆಡಿ ಅವರು ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ. ಆಚ ಕಡೆ ವರ್ಕ್ ಒಂದು ಏನಿಲ್ಲ ಅಂದ್ರೆ ಒಂದು 30,000-40,000 ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲ್ಲಿ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಕೇವಲ 95,000 ಕೊಡ್ತೀವಿ ಸರ್. 95,000 ಸರ್ ಇದು. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಕೇವಲ 95,000ಕ್ಕೆ Hyundai Ascent ಕೊಡ್ತೀವಿ. 95,000ಕ್ಕೆ 95,000. ಯಾರು ನೋಡೋದು Hyundai Ascent ಪೆಟ್ರೋಲ್ ಇಂಜಿನ್. ಹೌದು. ಸೊ ಓಕೆ, ನೀವೇನು ಮೋಡಿಫೈ ಮಾಡ್ತಾ ಇಲ್ಲ. ಆಲ್ರೆಡಿ ಮ್ಯಾಗ್ವಿಲ್ ಇದೆ, ಟೈರ್ ಇದೆ, ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಸೊ ಎಲ್ಲ ರೆಡಿ ಇರೋ ವೆಹಿಕಲ್ ತಗೊಂಡು ಓಡಿಸೋದು ಅಷ್ಟೇ. ನೀವು ಬಂದ್ಬಿಟ್ಟು ವಿಸಿಟ್ ಮಾಡಿ. ಹಾಗೆ ರಿಡ್ಜ್ ಇದೆ ಸರ್ ಮುಂದೆ. ಸರ್ ಮಾರುತಿ ರಿಟ್ಸು VXI ವೇರಿಯಂಟ್ ಆಗಿದೆ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಕೇವಲ 2,70,000 ಕೊಡ್ತೀವಿ ಸರ್. 2 ಲಕ್ಷ ಸಿಂಗಲ್ 2,70,000 ಫೈನಲ್ ಕೊಡ್ತೀವಿ ವೆಹಿಕಲ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ i20 ವೆಹಿಕಲ್ ಇದೆ. i20 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಕೇವಲ ನಿಮ್ಗೆ ಇದನ್ನ 2,70,000 ಕೊಡ್ತೀವಿ. 2,70,000ಗೆ 2000 i20 ಮ್ಯಾಗ್ನಾ ವೇರಿಯಂಟ್ 2010 ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್ ವಿತ್ ವೈಟ್ ಕಲರ್ ಚೆನ್ನಾಗಿದೆ. ವೈಟ್ ಕಲರ್ 270. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ Ford Figo 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಬಂದು ನಿಮ್ಗೆ ಜಸ್ಟ್ ಪೆಟ್ರೋಲ್ ಇಂಜಿನ್ ಆಗಿದೆ ವೆಹಿಕಲ್. ಇದು ನಿಮಗೆ 1,95,000 ಫೈನಲ್ ಕೊಡ್ತೀವಿ ಸರ್. 1,95,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಫೈನಲ್ ಆಗುತ್ತೆ. Ford Figo ವೆರಿ ವೆಲ್ ಮೇಂಟೈನ್ ಇದೆ ವೆಹಿಕಲ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಪೋಲೋಗಳನ್ನ ಸರ್ ಇಲ್ಲಿ ನೋಡೋದು 1 2 3 4 ಪೋಲೋ ಇದೆ ನಮ್ಮಲ್ಲಿ. ಸರ್ ಫಸ್ಟ್ ಈ ಪೋಲೋ ಬಗ್ಗೆ ಮಾತಾಡ್ತೀನಿ. Volkswagen Polo ಫುಲ್ಲಿ ಟಾಪ್ ಅಂಡ್ ಹೈಲೈನ್ ವೆಹಿಕಲ್. 1.2 ಲೀಟರ್ cc ಇಂಜಿನ್ ಬರುತ್ತೆ ವೆಹಿಕಲ್ ಅಲ್ಲಿ. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಇದು. ನೀವು ಅದೇ ಗಾಡಿ ನೋಡಬಹುದು ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ಸ್ ಜಾಸ್ತಿ ಇರೋದು. ಪೆಟ್ರೋಲ್ ಇಂಜಿನ್ ಆಗಿದೆ. 68,000 ಅಷ್ಟೇ ಓಡಿದೆ. ಕೇವಲ 4,90,000 ಕೊಡ್ತೀನಿ ಸರ್ ಈ ಗಾಡಿ. ಓಕೆ ಓಕೆ ಸರ್. ಹಾಗೆ ಒಂದು ಸಿಲ್ವರ್ ಇದೆ ಸರ್ ನೆಕ್ಸ್ಟ್. ಸರ್ ನೆಕ್ಸ್ಟ್ 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 45,000 ಶೋರೂಮ್ ರೆಕಾರ್ಡೆಡ್ ಹೊಂದಿದೆ ವೆಹಿಕಲ್. ಇದು ಬೆಲೆ ಬಂದು ಕೇವಲ 3,20,000 ಕೊಡ್ತೀನಿ ಸರ್. ಇದು 3,20,000 20,000 ಕೊಡ್ತೀನಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು 2015 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ವೆಹಿಕಲ್ ಇದು. ಸರ್ ಅಂದ್ರೆ ಒಂದು 20+ ಮೈಲೇಜ್ ಬರುತ್ತಾ? ಹೌದು. ಎರಡು ಪೆಟ್ರೋಲ್ ನೋಡಿದೀರಾ, ಇದು ಡೀಸೆಲ್ ಇಂಜಿನ್ ವೆಹಿಕಲ್. 2015 ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್. ಫುಲ್ ಟಾಪ್ ಅಂಡ್ ಹೈಲೈಟ್ ವೆಹಿಕಲ್. ಮ್ಯಾಗ್ನೆಟ್ಸ್ ಕೂಡ ನೋಡಬಹುದು. ಗೋಲ್ಡ್ ಕಲರ್ ವೆರಿ ವೆಲ್ ಮೇಂಟೈನ್ ಇದೆ ವೆಹಿಕಲ್ ಮಾತ್ರ. ಏನಿಲ್ಲ ಅಂದ್ರೆ ನಿಮ್ಮೊಂದು 18 to 20 ಮೈಲೇಜ್ ಬರುತ್ತೆ ವೆಹಿಕಲ್ ಅಲ್ಲಿ. ಇದು ಬೆಲೆ ಬಂದು ಕೇವಲ ನಿಮ್ಗೆ 4,95,000 ಕೊಡ್ತೀನಿ ಸರ್. ಡೀಸೆಲ್ ಇಂಜಿನ್ 15 ಮಾಡಲ್. ಓಕೆ ಓಕೆ ಸರ್. ಹಾಗೆ ಇನ್ನೊಂದು ಪೋಲೋ ಇದೆ ಸರ್. ಸರ್ ಇನ್ನೊಂದು ಪೋಲೋ ಇದೆ 2011 ಮಾಡಲ್ ಸೆಕೆಂಡ್ ಓನರ್ ಹೈಲೈನ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದು ಕೂಡ ಇದ್ರ ಬೆಲೆ ಬಂದು 3,40,000 ಕೊಡ್ತೀನಿ ಫೈನಲ್. ಸರ್ ಇನ್ನೂ ಸರ್ ಬೆಲೆ 3,40,000 ಫೈನಲ್ ಕೊಡ್ತೀನಿ ಸರ್. ಈ ವೆಹಿಕಲ್ 3,40,000 ವೆಹಿಕಲ್ ನೋಡಬಹುದು ಹೇಗಿದೆ ಅಂತ ಹೇಳ್ಬಿಟ್ಟು. ಮಿಂಟ್ ಕಂಡೀಷನ್ ಅಲ್ಲಿ ವೆಹಿಕಲ್ ಇದೆ ಸರ್. ಇದು ಟಾಪ್ ಎಂಡ್ ಬರುತ್ತಲ್ಲ ನಮಗೆ? ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಹೈಲೈನ್. ಓಕೆ ಸರ್ ಹೇಳಿ ಸರ್. Chevrolet Cruze LTZ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ ವೆಹಿಕಲ್. ಸನ್ರೂಫ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ಹೇಗಿದೆ ಅಂತ ನೋಡಿ. ಕಾಲೇಜ್ ಹುಡುಗರೆಲ್ಲ ಆಲ್ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಇದು. 2 ಲೀಟರ್ ಇಂಜಿನ್ ಬರುತ್ತೆ. ವೆರಿ ಫುಲ್ ಪವರ್ಫುಲ್ ಇಂಜಿನ್ ವೆಹಿಕಲ್. ಕೇವಲ 45,000 ಶೋರೂಮ್ ರೆಕಾರ್ಡೆಡ್ ಹೊಂದಿದೆ. 45,000 ಅಷ್ಟೇ ಓಡಿದೆ ವೆಹಿಕಲ್. ಇದ್ರ ಬೆಲೆ ಬಂದು ನಿಮ್ಗೆ ಕೇವಲ 3,80,000 ಕೊಡ್ತೀನಿ ಸರ್. 3,80,000 3,80,000ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ 45,000 ಶೋರೂಮ್ ರೆಕಾರ್ಡೆಡ್ ಹೊಂದಿರೋ ಸನ್ರೂಫ್ ಹೊಂದಿರೋ ವೆಹಿಕಲ್ ಕೊಡ್ತೀನಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಅಲ್ಲ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. ನಮ್ಮಲ್ಲಿ ಯಾವುದೇ ಗಾಡಿ ತಗೊಂಡ್ರು ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಈ ವೆಹಿಕಲ್ ನಮಗೆ ಟ್ರಾನ್ಸ್ಫರ್ ಮಾಡಿ 3,80,000ಗೆ ವೆಹಿಕಲ್ ಮಾಡ್ಕೊತೀನಿ. 45,000 ಶೋರೂಮ್ ರೆಕಾರ್ಡ್ ಹೊಂದಿರೋ ವೆಹಿಕಲ್. ಸೊ ಯಾರು ಇಂಟ್ರೆಸ್ಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ ಬೇಗ. ಹಾಗೆ ಸಿಟಿ ಇದೆ ಸರ್ ವೈಟ್ ಕಲರ್. ಸರ್ ಹೋಂಡಾ ಸಿಟಿ ವೆಹಿಕಲ್ ಇದು 2010 ಮಾಡಲ್ ಸೆಕೆಂಡ್ ಓನರ್. 72,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ ನಿಮಗೆ ನೋಡಬಹುದು. 80 to 90% ಟೈರ್ ಕಂಡೀಷನ್ ಕೂಡ ಇದೆ ವೆಹಿಕಲ್. ವೆರಿ ವೆಲ್ ಮೇಂಟೈನ್ಡ್ ಇದೆ ವೆಹಿಕಲ್ ಇದು. ಇದ್ರ ಬೆಲೆ ಬಂದು ನಿಮಗೆ ಕೇವಲ
3,30,000 ಕೊಡ್ತೀನಿ ಸರ್. 3,30,000 3,30,000 72,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಹೊಂದಿರೋ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಹಾಗೆ ನಾವು ಇಂಟರ್ವ್ಯೂ ಕವರ್ ಮಾಡ್ತಾ ಇಲ್ಲ, ಏನಕ್ಕಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಗಾಡಿ ತುಂಬಾ ಆಲ್ಮೋಸ್ಟ್ ಒಂದು 70-80 ಗಾಡಿ ಇದೆ, ಹಾಗಾಗಿ ಇಂಟರ್ವ್ಯೂ ಕವರ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಏನಾರ ಗಾಡಿ ಡೀಟೇಲ್ಸ್ ಬೇಕಾದ್ರೆ ಅವ್ರ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಕಳಿಸ್ತಾರೆ, ವಿತ್ ಇಂಟರ್ವ್ಯೂ ಎಲ್ಲ ಕಳಿಸ್ತಾರೆ ಸರ್. ಹಾಗೆ ನೆಕ್ಸ್ಟ್ ಸರ್ Hyundai i20 ಆಕ್ಟಿವ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ ವೆಹಿಕಲ್ ಅಲ್ಲಿ, ಅಂದ್ರೆ ಫುಲ್ಲಿ ಲೋಡೆಡ್ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 73,000 ಅಷ್ಟೇ ಓಡಿದೆ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ, 4,90,000 4,90,000 15 ಮಾಡೆಲ್ ಸಿಂಗಲ್ ಓನರ್ ಫುಲ್ಲಿ ಟಾಪ್ ಎಂಡ್ i20 ಆಕ್ಟಿವ್ ಕೊಡ್ತೀನಿ ಸರ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಸಿವಿಕ್ ಸರ್, ಸಿವಿಕ್ ಕಾಲೇಜ್ ಹುಡುಗರಿಗೆಲ್ಲ ನಾರ್ಮಲ್ ಹುಡುಗರಿಗೆಲ್ಲ ಕ್ರೇಜ್ ಇರೋ ವೆಹಿಕಲ್ ಇದು, ಸರ್ ಜಾಸ್ತಿ ಕ್ರೇಜ್ ಆಗ್ಬಿಡಿ ಸರ್. ಸಿಟಿ ಬಿಟ್ಟು ನೆಕ್ಸ್ಟ್ ಇದೆ ಸರ್ ಸಿವಿಕ್, ನಮಗೆ ಡೀಲರ್ಸ್ ಗಳಿಗೆ ಸಿಗ್ತಾ ಇಲ್ಲ, ನಾವು ಒಂದು ಗಾಡಿ ತಗೊಂಡು 2 ಗಾಡಿ ಇದೆ ನಮ್ಮಲ್ಲೂ, ಇದೊಂದಿದೆ ಪರ್ಪಲ್, ಇದು 2008 ಮಾಡೆಲ್ ಸೆಕೆಂಡ್ ಓನರ್, 2028 ವರೆಗೂ FC ಕೂಡ ಇದೆ. ಗಾಡಿ ₹1 ಕೆಲಸ ಇಲ್ಲ, ₹1 ಕೆಲಸ ಇಲ್ಲ, ಇನ್ಬಿಲ್ಟ್ ಇದು ಇದೆ ನಿಮ್ಗೆ, ಏನದು ಸಿಸ್ಟಮ್ ಎಲ್ಲ ಇದೆ, ಪ್ಲಸ್ ನಿಮ್ಗೆ ಸೀಟ್ ಕವರ್ಸ್ ಎಲ್ಲ ನ್ಯೂಲಿ ಇನ್ಸ್ಟಾಲ್ಡ್ ಇದೆ ವೆಹಿಕಲ್. ಕೇವಲ 2,40,000 ಮಾಡ್ಕೊಡ್ತೀನಿ ಸರ್. 2,40,000 ಸಿವಿಕ್ ಇದೆ, ಸಿವಿಕ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸೊ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಯಾರನ್ನ ಇಂಟ್ರೆಸ್ಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಯಾವ್ದು ಸರ್? Hyundai i20 ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಸಿಂಗಲ್ ಓನರ್, 31,000 ಶೋರೂಮ್ ರೆಕಾರ್ಡೆಡ್. ಓಕೆ 31,000 ಶೋರೂಮ್ ರೆಕಾರ್ಡೆಡ್, ಕೇವಲ 2,90,000 ಕೊಡ್ತೀನಿ ಸರ್. 2,90,000 2,90,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಸಿಂಗಲ್ ಓನರ್, 31,000 ಆಲ್ಮೋಸ್ಟ್ ಹೊಸ ಕಾರ್ ಇದ್ದಂಗೆ ಇರುತ್ತೆ ಓಡ್ಸಕ್ಕೆ, ಫೀಲ್ ಚೆನ್ನಾಗಿರುತ್ತೆ. ಹೌದು ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಮತ್ತೊಂದು Chevrolet Sail LT ವೇರಿಯಂಟ್, ಮ್ಯಾಗ್ವಿನ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಆಕ್ಚುಲಿ ಹೇಳ್ಬೇಕಾದ್ರೆ ಈ ಗಾಡಿ ಬುಕ್ ಆಗಿದೆ, ಈ ಗಾಡಿ ಬೇಡವಾ ಸರ್? ಡೆಲಿವರಿ ಹೋಗುತ್ತೆ ನಾಳೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ Hyundai i20 ಮ್ಯಾಗ್ನಾ ಆಪ್ಷನಲ್ ಪೆಟ್ರೋಲ್ ಇಂಜಿನ್ 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, ಇದ್ರ ಬೆಲೆ ಬಂದು ಕೇವಲ 2,75,000 ಕೊಡ್ತೀನಿ ಸರ್. 2,75,000 2,75,000 i20 ಕೊಡ್ತೀನಿ. 84,000 ನೋಡಿರೋ ವೆಹಿಕಲ್, ಮ್ಯಾಗ್ನಾ ರೀಪೇಂಟ್ ಆಗಿಲ್ಲ, ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಓಕೆ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಹಾಕ್ಸ್ಬಿಟ್ಟಿದ್ದಾರೆ ಅನ್ಬೋದು, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, ಕೇವಲ 2,60,000 Chevrolet Sail ಕೊಡ್ತೀನಿ ಸರ್. ಆಫ್ಟರ್ ಮಾರ್ಕೆಟ್ ಟೈರ್ ಇದೆ, ಟೈರ್ಸ್ ಇದೆ, ವೆಹಿಕಲ್ ವೆರಿ ವೆಲ್ ಮೇಂಟೈನ್ ಇದೆ, ಲೆದರ್ ಪಾಲಿಸಿ, ಸೀಟ್ ಕವರ್ಸ್ ಬರುತ್ತೆ ನಿಮಗೆ. ಓಕೆ ಸರ್. ಇನ್ನೊಂದು ಓನರ್ ಮಾಡೋ ಸಿಸ್ಟಮ್ ಬರುತ್ತೆ, 2,60,000 ಫೈನಲ್ ಮಾಡ್ಕೊಳ್ತೀವಿ. ಫೈನಲ್ ಸರ್ ಇದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು i10 ಚೆರ್ರಿ ರೆಡ್ ವೆಹಿಕಲ್, ಕಪ್ಪಾಯ ಬ್ಯಾಡ್ಜಿಂಗ್ ಇದೆ ವೆಹಿಕಲ್ ಇದು. ಓಕೆ ವೆಹಿಕಲ್ ಬಂದು 1.2 ಲೀಟರ್ CC ಇಂಜಿನ್ ವೆಹಿಕಲ್ ಆಗಿದೆ, 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಕೂಡ. ಓಕೆ ಇದು ಕೂಡ 74,000 ಶೋರೂಮ್ ರೆಕಾರ್ಡೆಡ್ ಹೊಂದಿದೆ ವೆಹಿಕಲ್. ಆಮೇಲೆ ನಿಮ್ಗೆ ಸ್ಟಾನ್ಲಿ ಸೀಟ್ ಕವರ್ಸ್ ಬಂದಿದೆ, ಒಳ್ಳೆ ಡೈಮಂಡ್ ಕಟ್ ಸೀಟ್ ಕವರ್ಸ್ ಇದು. ಇದೇ ಏನಿಲ್ಲ ನಿಮ್ಗೆ ಸೀಟ್ ಕವರ್ಸ್ 40,000-50,000 ಕೊಟ್ಟು ಹಾಕ್ಸಿರ್ತಾರೆ ಕಸ್ಟಮರ್. ಈ ವೆಹಿಕಲ್ ನ ಬಂದು ನಿಮ್ಗೆ ಕೇವಲ 2,70,000 ಕೊಡ್ತೀನಿ, 2,70,000 ಆನ್ ಟೇಬಲ್. ಇನ್ನೊಂದು 5,000 ಕಮ್ಮಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಗೋಲ್ಡ್ ಕಲರ್ ಸರ್ ನಮಗೆ. ಸರ್ ಗೋಲ್ಡ್ ಕಲರ್ i10 ಮ್ಯಾಗ್ನಾ ಪೆಟ್ರೋಲ್ 2011 ಮಾಡೆಲ್ ಸೆಕೆಂಡ್ ಓನರ್, 93,000 ಶೋರೂಮ್ ಹಿಸ್ಟ್ರಿ ಇದೆ. ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಕೂಡ ಎಲ್ಲ ಬರುತ್ತೆ ನಿಮಗೆ, ಪ್ಯೂರ್ ಲೆದರ್ ಪಾಲಿಸಿ, ಸೀಟ್ ಕವರ್ಸ್ ಕೂಡ ಬರುತ್ತೆ. ಈ ವೆಹಿಕಲ್ ಇನ ಬೆಲೆ ಬಂದು ನಿಮಗೆ 93,000 ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ ಇದು, ಗೋಲ್ಡ್ ಕಲರ್ ವೆಹಿಕಲ್. ಈ ವೆಹಿಕಲ್ ಬೆಲೆ ಬಂದು ಕೇವಲ 2,60,000 ಕೊಡ್ತೀನಿ. 2,60,000 2,60,000 i10 ಕೊಡ್ತೀನಿ. ಹಾಗೆ i20 ಇದೆ ಸರ್. ಸರ್ i20 Hyundai ವೆಹಿಕಲ್ಸ್ ನಮ್ಮಲ್ಲಿ ಮೋಸ್ಟ್ ವೆಹಿಕಲ್ಸ್ ಇರೋದು. Hyundai i20 ಆಸ್ತಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. 79,000 ಶೋರೂಮ್ ರೆಕಾರ್ಡೆಡ್ ಹೊಂದಿದೆ ವೆಹಿಕಲ್ ಕೂಡ ಇದು. ಇದು ಕೂಡ ನಿಮಗೆ ಫೈನಲ್ ಒಂದು 2,65,000 ಕೊಡ್ತೀನಿ ಸರ್. 2,65,000 ಅಷ್ಟೇ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ Hyundai i10 ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಇಂಜಿನ್ 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 68,000 ಶೋರೂಮ್ ಮೇಂಟೈನ್ ವೆಹಿಕಲ್ ಇದು. ಇದು ಕೂಡ ನಿಮಗೆ ಫೈನಲ್ ಒಂದು 2,90,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ Hyundai i20 ಮ್ಯಾಗ್ನಾ ಆಪ್ಷನಲ್ 1.2 ಲೀಟರ್ CC ಇಂಜಿನ್, ಪೆಟ್ರೋಲ್ ಇಂಜಿನ್, ಮಿನಿಮಮ್ 40 to 50 ಮೈಲೇಜ್ ಬಂದೇ ಬರುತ್ತೆ. ಆರಾಮ ಬರ್ತಿದ್ದೀರಾ? 48,000 ಶೋರೂಮ್ ರೆಕಾರ್ಡೆಡ್ ಇದೆ. ನಮ್ಮ ಶೋರೂಮ್ ಅಲ್ಲಿ ಎಷ್ಟೇ ವೆಹಿಕಲ್ಸ್ ನೋಡಿದ್ರು ಆಲ್ಮೋಸ್ಟ್ ಎಲ್ಲ ಶೋರೂಮ್ ರೆಕಾರ್ಡೆಡ್ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಸ್ ತುಂಬಾ ಮೇಜರ್ ಆಗಿ ಸಿಗೋದು. ಈ ವೆಹಿಕಲ್ ಇನ ಬೆಲೆ ಬಂದು ನಿಮಗೆ 48,000 ಶೋರೂಮ್ ರೆಕಾರ್ಡೆಡ್ ಹೊಂದಿದೆ, 3,50,000 ಫೈನಲ್ ಕೊಡ್ತೀನಿ. 3,50,000 50,000 ಕೊಡ್ತೀನಿ ಸರ್. Hyundai i20 2010 ಮಾಡೆಲ್ ಸೆಕೆಂಡ್ ಓನರ್, ಆಸ್ತಾ ಫುಲ್ಲಿ ಟಾಪ್ ಎಂಡ್, ನ್ಯೂಲಿ ಇನ್ಸ್ಟಾಲ್ಡ್ ಟೈರ್ಸ್ ಇದೆ, ನೀವು ನೋಡಬಹುದು ಇನ್ಸ್ಟಾಲ್ಡ್ ಟೈರ್ಸ್ ಇದೆ. ಆಮೇಲೆ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಕೂಡ ಬರುತ್ತೆ, ಪ್ಯೂರ್ ಲೆದರ್ ಪಾಲಿಸಿ, ಸೀಟ್ ಕವರ್ಸ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ ಇಂಟೀರಿಯರ್ ಅಲ್ಲಿ. ನಿಮ್ಗೆ ಈ ವೆಹಿಕಲ್ ಇನ ಬೆಲೆ ಬಂದು ಕೇವಲ 2,50,000 ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. 2,50,000 ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ವಿತ್ ರನ್ನಿಂಗ್ ಅಲ್ಲ ಸರ್ ಎಲ್ಲಾನು? ಹೌದು, ರನ್ನಿಂಗ್ ಅಲ್ಲಿ. ಓಕೆ ಡನ್ ಸರ್. ಹಾಗೆ ನೆಕ್ಸ್ಟ್ ಸರ್ ಮತ್ತೊಂದು i20 2010 ಮಾಡೆಲ್
Okay. 2010 ಮಾಡಲ್ 9 ಮಾಡಲ್ ಹಾ ಸರ್ ಇದು ಕೂಡ ನಿಮ್ಗೆ 2,50,000 ಫೈನಲ್ ಕೊಡ್ತೀವಿ. ಇದು 2,50,000 50,000 ಸೊ ಇದರಲ್ಲೂ ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆಲ್ಲ ಸರ್. ಹೌದು ಸರ್. ಒಳಗಡೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಹೌದು, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಓಕೆ. ಲೆದರ್ ಅಪಾಲಿಸ್ಟ್ರಿ ಸೀಟ್ ಕವರ್ಸ್ ಕೂಡ ಇದೆ. ವೆಹಿಕಲ್ ನೋಡಬಹುದು ನಿಮ್ಗೆ ಯಾವ ತರ ಇದೆ ಅಂತ, ಯಾವ ತರ ರೀಪೇಂಟ್ ಡೆಂಟ್ ಇಲ್ಲ, ಸ್ಕ್ರಾಚ್ ಎಲ್ಲ ನೀಟ್ ಆಗಿರೋ ವೆಹಿಕಲ್. ಸರ್ ಪ್ರೈಸ್ ಇನ್ನೊಂದು ಸರಿ ಹೇಳ್ಬಿಡಿ. ಇದಾರು ತಗೊಳ್ಳಿ ಆಸ್ತಾರು ತಗೊಳ್ಳಿ, ಇದಾರು ತಗೊಳ್ಳಿ, ನಿಮ್ಗೆ 2,50,000 ಗೆ i20 ಮಾಡ್ಕೊಳ್ಳಿ. ಸೊ ಯಾವ ತಗೊಂಡ್ರು ಫ್ರೆಶ್ FC ಇದಾವೆ ಎರಡರಲ್ಲೂ. ಓಕೆ ಸರ್. ನೆಕ್ಸ್ಟ್ ಸರ್ ಮತ್ತೊಂದು i10 ಇದೆ ನಮ್ಮಲ್ಲಿ. i10 ಪ್ಲಸ್ ಪೆಟ್ರೋಲ್ ಪ್ಲಸ್ LPG. ಪೆಟ್ರೋಲ್ ಅಲ್ಲಿ ಓಡಿಸ್ತೀನಿ ಅಂದ್ರೆ 14 to 15 ಮೈಲೇಜ್ ಬರುತ್ತೆ. LPG ಅಲ್ಲಿ ಓಡಿಸ್ತೀನಿ ಅಂದ್ರೆ ನಿಮಗೆ ಒಂದು 25 ಪ್ಲಸ್ ಮೈಲೇಜ್ ಬರುತ್ತೆ. 12 ಮಾಡಲ್ ಸಿಂಗಲ್ ಓನರ್ 46,000 ಶೋರೂಮ್ ರೆಕಾರ್ಡೆಡ್ ಹೊಂದಿರೋ ವೆಹಿಕಲ್. ಇದ್ರ ಬೆಲೆ ಬಂದು ಕೇವಲ 2,65,000 ಕೊಡ್ತೀವಿ. 2,65,000 ಕೊಡ್ತೀವಿ ಸರ್. ಹೇಳಿ ಸರ್. ಲೋ ಬಜೆಟ್ ಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. 2008 ಮಾಡಲ್ Zen ST ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. 1,70,000 ಫೈನಲ್ ಆಗುತ್ತೆ ಸರ್. 1,70,000 ಫೈನಲ್ ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಓಕೆ. ಸಿಟಿ ಓಡಿಸೋಕೆ ಚಿಕ್ಕ ಗಾಡಿ ನೋಡ್ತಾ ಇದ್ದಾರೆ. ಲೋ ಬಜೆಟ್ ವೆರಿ ವೆಲ್ ಮೇಂಟೈನ್ ಆಗಿರೋ ವೆಹಿಕಲ್ ಇದು. 8 ಮಾಡಲ್ ವೆಹಿಕಲ್ 1,70,000 ಆನ್ ಟೇಬಲ್. ಇನ್ನೂ ಕಮ್ಮಿ ಆಗುತ್ತೆ ಬನ್ನಿ. ಒಂದು 1,60,000 ಫೈನಲ್ ಆಗುತ್ತೆ. ಓಕೆ ಸರ್. ಹೇಳಿ ಇನ್ನೊಂದು ಸಿವಿಕ್. ಮತ್ತೊಂದು ಸಿವಿಕ್ ವೈಟ್ ಪ್ಯಾಂಟರ್ ಅಂತ ಹೇಳ್ಬೋದು. 2008 ಮಾಡಲ್ ಸೆಕೆಂಡ್ ಓನರ್ ಫ್ರೆಶ್ FC ಇದೆ ವೆಹಿಕಲ್ ಅಲ್ಲಿ. ನಿಮಗೆ ಫೈನಲ್ ಬೆಲೆ ಬಂದು 2,60,000 ಫೈನಲ್ ಆಗುತ್ತೆ. ಡೆಡ್ ಫೈನಲ್ 2 ಲಕ್ಷ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ 2,60,000 ಮಾಡಲ್ ಸೆಕೆಂಡ್ ಓನರ್ 2,60,000 ಫೈನಲ್ ಆಗುತ್ತೆ ಸರ್. ಫೈನಲ್ ಅನ್ನೋದು. ಹೌದು ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ i20 ಸ್ಪೋರ್ಟ್ಸ್ 1.2 ಲೀಟರ್ ಇಂಜಿನ್ ಪೆಟ್ರೋಲ್ ಇಂಜಿನ್ 2015 ಮಾಡಲ್ ಸೆಕೆಂಡ್ ಓನರ್ 72,000 ಶೋರೂಮ್ ರೆಕಾರ್ಡೆಡ್. ಕೇವಲ ಇದ್ರ ಬೆಲೆ ಬಂದಿದೆ ನಿಮಗೆ 4,70,000 4,70,000 ಫೈನಲ್ ಆಗುತ್ತೆ ಸರ್. ಫೋರ್ಡ್ ಈಕೋ ಸ್ಪೋರ್ಟ್ ಟೈಟಾನಿಯಂ ಡೀಸೆಲ್ ಇಂಜಿನ್ 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 74,000 ಶೋರೂಮ್ ರೆಕಾರ್ಡೆಡ್ ಹೊಂದಿದೆ. ಸರ್ ಡೀಸೆಲ್ ಅಂದ್ರೆ ಮೈಲೇಜ್ ಸರ್ ನಮಗೆ ಸರ್ ಮಿನಿಮಮ್ 20 ಪ್ಲಸ್ ಈಕೋ ಸ್ಪೋರ್ಟ್ ಅಲ್ಲಿ ಬಂದೇ ಬರುತ್ತೆ ಸರ್. ಬರುತ್ತೆ. ಕೇವಲ ಇದ್ರ ಬೆಲೆ ಬಂದು ನಿಮಗೆ 4,40,000 ಕೊಟ್ಬಿಡೋಣ ಸರ್. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಮತ್ತೊಂದು ಫಿಯಟ್ ಪುಂಟೋ ವಿವೋ ವೇರಿಯಂಟ್ ಪೆಟ್ರೋಲ್ ಇಂಜಿನ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಇದು ಕೂಡ ನಿಮ್ಗೆ 60,000 ಶೋರೂಮ್ ರೆಕಾರ್ಡೆಡ್ ಹೊಂದಿದೆ. ಬೆಲೆ ಬಂದು ಕೇವಲ 3,70,000 ಕೊಡೋಣ ಸರ್. 3,70,000 ಸರ್. ಹೇಳಿ ಸರ್. Hyundai i10 2015 ಮಾಡಲ್ ವೆಹಿಕಲ್ ಫುಲ್ ಮಾಡಲ್ ಇರೋ ವೆಹಿಕಲ್. ಲೋನ್ ಅಲ್ಲಿ ಬಂದ್ರೆ ನೀವು ಜಸ್ಟ್ ಒಂದು 80,000 ಕೊಟ್ಟರೆ ಪರವಾಗಿಲ್ಲ. ನಿಮ್ಗೆ ಇದು ಲೋನ್ ಬರೀ 80,000 ಬರೀ 80,000 ಅಡ್ವಾನ್ಸ್ ಕೊಟ್ರೆ ಸಾಕು, ಲೋನ್ ಆಗುತ್ತೆ ವೆಹಿಕಲ್. 63,000 ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್ ಅಲ್ಲಿ. ಕೇವಲ ಇದ್ರ ಬೆಲೆ ಬಂದು 2,95,000 ಕೊಡ್ತೀವಿ ಸರ್. ಸರ್ ಹಾಗೆ ರಿಡ್ಜ್ ಇದೆ ಸರ್ ಪಕ್ಕದಲ್ಲಿ. ಸರ್ ರಿಡ್ಸ್ ಒಂದಿದೆ ವೆಹಿಕಲ್. ರಿಡ್ಸ್ ನಮ್ಮಲ್ಲಿ ಆಲ್ರೆಡಿ ಆಲ್ಮೋಸ್ಟ್ 2-3 ವೆಹಿಕಲ್ ಇದೆ. ಇದು ಬಂದು ಡೀಟೇಲ್ಸ್ ಬಂದು 2009 ಮಾಡಲ್ ಸೆಕೆಂಡ್ ಓನರ್ ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಇದ್ರ ಬೆಲೆ ಬಂದು ನಿಮ್ಗೆ ಕೇವಲ 2,30,000 ಕೊಡ್ತೀವಿ ಸರ್. 2,30,000 ಕೊಡ್ತೀವಿ. ಓಕೆ. ಇಲ್ಲಿ ಯಾವುದು ರೇಟ್ ಫಿಕ್ಸ್ ಆಗಿರಲ್ಲ, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಕೂತ್ಕೊಂಡು ಮಾತಾಡಿ. VXi 2006 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದ್ರ ಬೆಲೆ ಬಂದು ನಿಮ್ಗೆ ಕೇವಲ 2 ಲಕ್ಷ ಕೊಡ್ತೀವಿ ಸರ್. 2 ಲಕ್ಷಕ್ಕೆ ಸರ್. ಹಾಗೆ ನೆಕ್ಸ್ಟ್ ಬೀಟ್ ಸರ್. ಶೆವಲೆಟ್ ಬೀಟ್ LT ವೇರಿಯಂಟ್ ಪೆಟ್ರೋಲ್ ಇಂಜಿನ್ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 62,000 ಶೋರೂಮ್ ಮೇಂಟೈನ್ ಆಗಿದೆ ವೆಹಿಕಲ್ ಇದು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಕೇವಲ ಇದ್ರ ಬೆಲೆ ಬಂದು 2,75,000 ಕೊಡ್ತೀವಿ ಸರ್. Hyundai i20 ಆಪ್ಷನಲ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 79,000 ಶೋರೂಮ್ ರೆಕಾರ್ಡೆಡ್. ಇದ್ರ ಬೆಲೆ ಬಂದು ಕೇವಲ 2,85,000 ಕೊಡ್ತೀವಿ ಸರ್. ಓಕೆ ಸರ್. ಹಾಗೆ ಇನ್ನೊಂದು ಬೀಟ್ ಇದೆ ಸರ್. ರೆಡ್ ಬೇಡ ಅಂದ್ರೆ ನಮಗೆ ಬೀಟ್ LT ಆಪ್ಷನಲ್ 1.2 ಲೀಟರ್ ECC ಇಂಜಿನ್ ವೆಹಿಕಲ್. ಪೆಟ್ರೋಲ್ 10 ಮಾಡಲ್ ವೆಹಿಕಲ್ ಆಗಿದೆ. ಸೆಕೆಂಡ್ ಓನರ್ 62,000 ಅಷ್ಟೇ ಓಡಿದೆ ವೆಹಿಕಲ್ ಸರ್. ಮ್ಯಾಗ್ವಿಲ್ ಎಲ್ಲ ಬರುತ್ತಲ್ವಾ? ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಬರಲ್ಲ. ಮ್ಯಾಗ್ವಿಲ್ ಇದೆಯಲ್ಲ ಸರ್? ಮ್ಯಾಗ್ವಿಲ್ ಬರುತ್ತೆ ವೆಹಿಕಲ್. ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು. ಇದ್ರ ಬೆಲೆ ಬಂದು ಕೇವಲ 2,10,000 ಕೊಡ್ತೀವಿ ಸರ್. ಓಕೆ